ಮತ್ತೊಂದು ಕಡೆ ಸಿಟಿ ರವಿ ಹಾಗೂ ಪ್ರತಾಪ್ ಸಿಂಹ ಅವರನ್ನು ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಇದರ ನಡುವೆ ದಳಪತಿಗಳಿಗೂ ಕೂಡ ಬರೋದಕ್ಕೆ ಸೂಚನೆ ಕೊಟ್ಟಿದ್ದು, ನಾಳೆ ಗುರುವಾರ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ದೆಹಲಿಗೆ ಹಾರಲಿದ್ದಾರೆ. ದೆಹಲಿಗೆ ಆ ಭೇಟಿ ಬಳಿಕ ಮೈತ್ರಿಗೆ ಎಷ್ಟು ಟಿಕೆಟ್, ಮೈತ್ರಿಗೆ ಎಷ್ಟು ಸೀಟ್ ಅನ್ನೋದ್ರ ಬಗ್ಗೆ ಪ್ರಕಟ ಆಗುತ್ತೆ. ಕೋಲಾರ, ಮಂಡ್ಯ ಹಾಗೂ ಹಾಸನ JDSಗೆ ಬಿಟ್ಟು ಕೊಡಬಹುದಾದಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕೋಲಾರ, ಹಾಸನ, ಮಂಡ್ಯ ಬಿಟ್ಟು ಕೊಡೋದ್ರ ಬಗ್ಗೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ವೇಳೆ ಮಂಡ್ಯವನ್ನ JDSಗೆ ಬಿಟ್ಟು ಕೊಟ್ರೆ ಅಲ್ಲಿಂದ ಯಾರು ಕಣಕ್ಕೆ ಇಳಿತಾರೆ ಅನ್ನುವ ಚರ್ಚೆಗಳು ಶುರುವಾಗಿದೆ. ಪುಟ್ಟರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ಸುಮಲತಾ ಅವ್ರು ಏನು ಮಾಡ್ತಾರೆ? ಕಾಂಗ್ರೆಸ್ನಿಂದ ಅಭ್ಯರ್ಥಿ ಘೋಷಣೆ ಆಗಿದೆ. ಸ್ಟಾರ್ ಚಂದ್ರ ಅವರ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. CM DCM ಹಾದಿಯಾಗಿ ತೆರಳಿ ಗ್ಯಾರಂಟಿ ಸಮಾವೇಶವನ್ನು ಮಾಡಿ ಆ ಮೂಲಕ ಪ್ರಚಾರವನ್ನು ಕೂಡ ಮಾಡಿದರು. ಈಗ ಕುಮಾರಸ್ವಾಮಿ ಅವರು ದೆಹಲಿಗೆ ಹೊರಟಿದ್ದಾರೆ. ಗುರುವಾರ ಅಲ್ಲಿ ಅಂತಿಮವಾಗುತ್ತೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅಂತ. ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, JDSಗೆ ಮಂಡ್ಯ, ಹಾಸನ, ಕೋಲಾರ ಅಂತ ಹೇಳಲಾಗ್ತಾ ಇದೆ. ಹೌದಾ? 3 ಕ್ಷೇತ್ರ ಬಿಟ್ಕೊಡ್ತಾರಾ ವಿಜಯ್? ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಏನು ನಿಗದಿ ಆಗಿರುವಂಥದ್ದು, ಅಂತಿಮ ಆಗಿರುವಂಥದ್ದು ಏನು 28 ಲೋಕಸಭಾ ಕ್ಷೇತ್ರಗಳ ಮೈತ್ರಿ ಸಂಬಂಧಪಟ್ಟಂತೆ ಹಾಸನ, ಕೋಲಾರ ಮತ್ತು ಮಂಡ್ಯ 3 ಲೋಕಸಭಾ ಕ್ಷೇತ್ರಗಳು JDSಗೆ ಬಿಟ್ಕೊಡೋ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಅಂತಿಮ ಆಗಿರುವಂಥದ್ದು. ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲೂ ಕೂಡ BJP ಮುಖಂಡರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದು ಅಧಿಕೃತವಾಗಿ ಮಾತ್ರ ಪ್ರಕಟ ಆಗಬೇಕಾಗಿರುವಂಥದ್ದು. ನಾಡುದು ಅಂದರೆ ಗುರುವಾರ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೇಂದ್ರದ BJP ಹೈಕಮಾಂಡ್ ನಾಯಕರ ಜೊತೆ ಸಭೆ ಇರುವಂಥದ್ದು. ಸಭೆಯ ಬಳಿಕ ಅಧಿಕೃತವಾಗಿ ಮೈತ್ರಿ ಸೀಟು ಪ್ರಕಟ ಆಗುವಂಥದ್ದು. ಕೇವಲ ದೆಹಲಿಗೆ ಹೋಗ್ತಾ ಇರುವಂಥದ್ದು ಮೈತ್ರಿ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಮಾತ್ರ, ಯಾಕಂದರೆ ಈಗಾಗಲೇ ಸೀಟು ಹಂಚಿಕೆ ಫೈನಲ್ ಆಗಿರುವಂಥದ್ದು. ಅಭ್ಯರ್ಥಿ ಜೊತೆಗೆ ಮುಂದೆ ತೆಗೆದುಕೊಳ್ಬೇಕಾದಂತಹ ರಣತಂತ್ರಗಳ ಬಗ್ಗೆ, ಅಂದರೆ ಜಂಟಿ ಪ್ರಚಾರ, ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಮತ್ತು ಯಾವ್ಯಾವ ನಾಯಕರು, ಒಂದಷ್ಟು ರಣತಂತ್ರಗಳನ್ನು ರೂಪಿಸುವ ನಿಟ್ಟಿನಲ್ಲೂ ಕೂಡ ಗುರುವಾರ ದೆಹಲಿಗೆ ಕರೆದಿರುವಂಥದ್ದು ಮಾಜಿ CM HD ಕುಮಾರಸ್ವಾಮಿ ಅವರು. ಯಾಕಂದರೆ ಮೈತ್ರಿ ಆದ ಬಳಿಕ ಸುಮಾರು 3 ರಿಂದ 4 ಬಾರಿ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿರುವಂಥದ್ದು. ಆಗಲೇ ಕೂಡ 3 ಕ್ಷೇತ್ರಗಳು ಕೂಡ ಫೈನಲ್ ಆಗಿರುವಂಥದ್ದು. ಈಗ ಗುರುವಾರ ಕರೀತಾ ಇರುವಂಥದ್ದು, ನಿನ್ನೆ ಏನು BJPಯ ಮೀಟಿಂಗ್ನಲ್ಲಿ BJPಯ ಟಿಕೆಟು ಜೊತೆಗೆ JDSನ ಸೀಟು ಸಂಬಂಧಪಟ್ಟದ್ದು ಕೂಡ ಅಂತಿಮ ಆಗಿರುವಂಥದ್ದು. ಗುರುವಾರ ಭೇಟಿಯ ಬಳಿಕ ಅಧಿಕೃತವಾಗಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಅಭ್ಯರ್ಥಿಗಳ ಸೀಟು ಪಟ್ಟಿ ಪ್ರಕಟ ಮಾಡುವಂಥದ್ದು. ಜೊತೆಗೆ ರಣತಂತ್ರ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಮೋದಿ ಪ್ರಚಾರ ಮಾಡಬೇಕು, ಅಮಿತ್ ಶಾ ಅವರು ಎಲ್ಲಿ ಪ್ರಚಾರ ಮಾಡಬೇಕು, ಯಾವ ರೀತಿ ಜಂಟಿ ನಾಯಕರ ರಣತಂತ್ರ ಪ್ರಚಾರ ಇರಬೇಕು, ಇವೆಲ್ಲವನ್ನು ಕೂಡ ಸಮಗ್ರ ಚರ್ಚೆ ನಡೆಸುವ ಸಂಬಂಧಪಟ್ಟಂತೆ ಗುರುವಾರ ಕುಮಾರಸ್ವಾಮಿ ಅವರಿಗೆ ಬುಲಾವಣೆ ಕೊಟ್ಟಿರುವಂಥದ್ದು. ಗುರುವಾರ ಬಹುತೇಕವಾಗಿ ಹೋಗುವಂಥ ಸಾಧ್ಯತೆ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.